ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಸಿ ಟಿ ವಿದ್ಯಾರ್ಥಿಗಳ ಇಂದಿನ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಏನಾಗಿದೆ ಅಂದರೆ ಸಿ ಟಿ ಸೀಟ್ ಮ್ಯಾಕ್ಸ್ ವಿಳಂಬ ಆಗಿದೆ, ವಿದ್ಯಾರ್ಥಿಗಳಿಗೆ ಆತಂಕಕ್ಕೆ ಕಾರಣ ಆಗಿದೆ. ಏನಾಗಿದೆ ಅಂದರೆ ಸಿ ಟಿ ರಿಸಲ್ಟ್ ಕೂಡ ಪ್ರಕಟವಾಗಿದೆ, ಸೀಟು ಹಂಚಿಕೆ ಪ್ರಕ್ರಿಯೆ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಇನ್ನೂ ಕೂಡ ಆರಂಭವಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಸಲ್ಲಿಕೆಯಲ್ಲಿ ವಿಳಂಬ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇಲ್ಲಿ ಮೇನ್ ಕಾರಣ ಏನಂದ್ರೆ ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳು ಗಡುವು ಮುಗಿದಿದ್ರು ಕೂಡ ತಮ್ಮಲ್ಲಿ ಲಭ್ಯವಿರುವ ಸೀಟುಗಳ ಮಾಹಿತಿಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಲಭ್ಯವಿರುವ ಅಂದ್ರೆ ನಮ್ಮ ಹತ್ರ ಇರುವ ಮಾಹಿತಿಗಳನ್ನ ಕೆಇಎಗೆ ಇನ್ನೂ ಕೂಡ ಸಲ್ಲಿಸಿಲ್ಲ ಅಂತ ಕೂಡ ಮಾಹಿತಿ ಬಂದಿದೆ. ಸುಮಾರು 650ಕ್ಕೂ ಹೆಚ್ಚು ಕಾಲೇಜುಗಳು ಮಾಹಿತಿ ಸಲ್ಲಿಸದೆ ಉಳಿದಿದ್ದಾವೆ ಅಂತ ಕೂಡ ಮಾಹಿತಿ ಬಂದಿದೆ. ಇನ್ನು 650ಕ್ಕೂ ಹೆಚ್ಚು ಕಾಲೇಜುಗಳು ಮಾಹಿತಿಗಳನ್ನು ಸಲ್ಲಿಸಿಲ್ಲ. ಕೆಲ ಕಾಲೇಜುಗಳು ಏನ್ ಮಾಡಿದಾವೆ ಅಂದ್ರೆ ಉದ್ದೇಶಪೂರ್ವಕವಾಗಿ ದೋಷಪೂರ್ಣ ಅಥವಾ ಅಸಂಪೂರ್ಣ ಮಾಹಿತಿಗಳನ್ನು ನೀಡಿರೋದು ಕೂಡ ಆರೋಪ ಕೇಳಿ ಬಂದಿದೆ. ಉದ್ದೇಶಪೂರ್ವಕ ಈ ರೀತಿ ಮಾಡಿದ್ದಾರೆ ಅಂತ. ಮೇ 23 ವರೆಗೂ ಕೂಡ ನೀಡಿದ ಗಡುವು ಕೂಡ ವ್ಯರ್ಥವಾಗಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದೆ. 23 ವರೆಗೂ ಗಡುವು ಕೂಡ ನೀಡಿದೆ, ಅದು ಕೂಡ ವ್ಯರ್ಥವಾಗಿದೆ. ಇಲ್ಲಿ ಸಂಬಂಧಿಸಿದ ಕೋರ್ಸ್ಗಳು ಮತ್ತು ಸೀಟ್ ಸಂಖ್ಯೆ ನೋಡಿದರೆ ಇಂಜಿನಿಯರಿಂಗ್ 224 ಕಾಲೇಜುಗಳು ಕೂಡ ಇದ್ದಾವೆ, ಆಯುಷ್ 97 ಕೂಡ ಇದ್ದಾವೆ, ವೈದ್ಯಕೀಯ 65, ದಂತ ವೈದ್ಯಕೀಯ 38, ಬಿ ಫಾರ್ಮ್ 126, ಇತರೆ ವಾಸ್ತುಶಿಲ್ಪ, ಹೋಮಿಯೋಪತಿ, ನ್ಯಾಚುರೋಪತಿ ಎಲ್ಲ ಕೂಡ ಇದೆ. ವಿದ್ಯಾರ್ಥಿಗಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಕೂಡ ಇದೆ ಎಂಬ ಮಾಹಿತಿ ಲಭ್ಯವಿರೋದಿಲ್ಲ. ಆಯ್ಕೆ ಪ್ರಕ್ರಿಯೆ ಕೂಡ ಗೊಂದಲ ಆಗುತ್ತೆ. ಅರ್ಹ ವಿದ್ಯಾರ್ಥಿಗಳಿಗೆ ಸೀಟು ಲಭಿಸದ ಅಪಾಯ ಆಗುತ್ತೆ. ಸೀಟ್ ಬ್ಲಾಕಿಂಗ್ ಕೂಡ ಅನುಮಾನ ಆಗ್ಬೋದು. ಪ್ರವೇಶ ಪ್ರಕ್ರಿಯೆ ವಿಳಂಬ ಆಗ್ಬೋದು. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ಬೋದು. ಇದಕ್ಕೆ ಕೆಇ ಏನ್ ಹೇಳಿದೆ ಅಂದ್ರೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇಲಾಖೆಗಳು ಸೀಟ್ ತರಿಸಿದ ನಂತರವೇ ಆಪ್ಷನ್ ಎಂಟ್ರಿ ಕೂಡ ಶುರು ಮಾಡ್ತೀವಿ. ಈ ಬಾರಿ ಯಾವುದೇ ಅನ್ಯಾಯ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದು ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನಾವು ಶುರು ಮಾಡ್ತೀವಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾವು ಶುರು ಮಾಡೋದಿಲ್ಲ ಅಂತೇಳಿ ಕೆಇ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದೆ. ಸಾರಾಂಶ ನೋಡೋದಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ಸಲ್ಲಿಕೆಯಲ್ಲಿ ವಿಳಂಬವು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ. ಸರ್ಕಾರ ಹಾಗೂ ಪ್ರಾಧಿಕಾರಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಿಯಮಿತ ಸಮಯದಲ್ಲಿ ಪ್ರಕ್ರಿಯೆ ಆರಂಭಿಸಿ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಮಾರ್ಗದರ್ಶನ ನೀಡುವುದು ಅತ್ಯಗತ್ಯ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿಯ ಫೀಡ್ಬ್ಯಾಕ್ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.